ಇವತ್ತು ನಾವು 1ನೇ ತರಗತಿಯ ಪಾಠವನ್ನು ನೋಡುವ. ಮೊದಲನೇದಾಗಿ ಇವತ್ತು ಪಾಠ 2 ಸಹಕಾರ. ಇಲ್ಲಿದೆ ಬಂದಿದೆ ನೋಡಿ, ಇದೆ ಸಹಕಾರ. ಈ ಪಾಠವನ್ನು ಗದ್ಯವನ್ನು ನೋಡುವ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕಿತ್ತು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಕೋಳಿಯು ಪಾರಿವಾಳದ ಸಹಾಯವನ್ನು ಕೂಡ ಕೇಳಿತು. ಅದು ಕೂಡ ನನ್ನಿಂದ ಆಗದು ಎಂದಿತ್ತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ತಾನೇ ಬಿತ್ತಿತ್ತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನವು ಬಂದಿತ್ತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯವನ್ನು ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಕೋಳಿ ಪಾರಿವಾಳದ ಸಹಾಯವನ್ನು ಕೂಡ ಕೇಳಿತು. ಅದು ನನ್ನಿಂದ ಆಗದು ಎಂದಿತ್ತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು. ಕಾಲನ್ನು ಸಂಗ್ರಹಿಸಿ ಇಟ್ಟಿತ್ತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತ್ತು. ಇದರಲ್ಲಿ ನಾವು ಕೇಳಿದ ಪದಗಳು ಯಾವುದೆಂದರೆ, ಒಂದು ಊರು, ಹೆಸರು ಮಲ್ಲಿಗೆ ಹಳ್ಳಿ, ಕೋಳಿ, ಮರಿ, ಜೊತೆ, ವಾಸ, ಗುಬ್ಬಚ್ಚಿ, ಪಾರಿವಾಳ, ದಿನ, ರಾಗಿ ಕಾಳು, ನೆಲ, ಬಿತ್ತು, ತುಂಬ, ಸಹಾಯ, ಕೂಡಿ, ಕೆಲವು, ದೊಡ್ಡದು, ಕೇಳು, ಬೆಲೆ, ತೆನೆ, ಕೊಯ್ಯು, ಪೈರು, ಸಂಗ್ರಹಿಸು, ಬಳಿ, ಹಸಿವು, ನಾಚು, ತಲೆ ತಗ್ಗಿಸು, ತಪ್ಪು. ಗುಬ್ಬಚ್ಚಿ ಅಂದ್ರೆ ಪದಗಳ ಅರ್ಥ: ಗುಬ್ಬಚ್ಚಿ, ಗುಬ್ಬಿ, ಒಂದು ಜಾತಿಯ ಸಣ್ಣ ಪಕ್ಷಿ. ಸಂಗ್ರಹಿಸು ಅಂದ್ರೆ ಒಟ್ಟುಗೂಡಿಸುವುದು. ಬಿತ್ತು ಅಂದ್ರೆ ಬೀಜ ಹಾಕು. ಪೈರು ಧಾನ್ಯದ ಬೆಳೆ. ಅಭ್ಯಾಸ: ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ. ಹಳ್ಳಿಯ ಹೆಸರೇನು ಅಂತ ಒಂದು ಪ್ರಶ್ನೆ. ನಿಮ್ಗೆ ಗೊತ್ತಿದ್ರೆ ಮಕ್ಕಳೇ ಇಲ್ಲಿ ಕಾಮೆಂಟ್ ನಲ್ಲಿ ಬರೆಯಿರಿ. ಕೋಳಿ ಎಲ್ಲಿ ವಾಸವಾಗಿತ್ತು? ಇದು ಕೂಡ ಒಂದು ಪ್ರಶ್ನೆ. ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯವನ್ನು ಕೇಳಿತು? ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು? 5. ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಯನ್ನು ಕೊಯ್ದಿತ್ತು? ಇನ್ನು ಕೂಡ ಇಲ್ಲಿ ಹಲವು ಇನ್ನೆರಡು ಪ್ರಶ್ನೆಗಳಿವೆ. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು? ಕೋಳಿಗೆ ಏನು ಅನಿಸಿತು? ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಬರೆಯಿರಿ ಕೂಡ ಇದೆ. ಈ ತರ ನಾವು ನೋಡ್ಬೋದು. ಇಲ್ಲಿ ಚಿತ್ರಗಳ ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.